ಅಲ್ಲ ಕಣಪ್ಪ, ನಿಮ್ಮ ಅಣ್ಣಂಗೆ ಬರ್ತಾರದೇ ಕಮ್ಮಿ ಸ್ಯಾಲ್ರಿ, ಅಂಥದ್ರಲ್ಲಿ ಮನೆ ಜವಾಬ್ದಾರಿಯಲ್ಲಿ ತಗೊಂಡು ಅವನೇ ನಿಭಾಯಿಸ್ತಾವನೆ. ಇಂಥ ಸಮಯದಲ್ಲಿ ನೀನು ಬೈಕ್ ಬೇಕು ಅಂದರೆ ಹೆಂಗಪ್ಪ? ಅವ್ನು ಬರೀ ಸುಳ್ಳೇ ಹೇಳ್ತಾನೆ ಕಣಮ್ಮ. ನನಗೆ ಬೈಕ್ ಬೇಕೇ ಬೇಕು, ಬೈಕ್ ಕೊಡ್ಸಿಲ್ಲ ಅಂತಂದರೆ ನಾನು ಕಾಲೇಜ್ಗೆ ಹೋಗಲ್ಲ ಅಷ್ಟೇ. ನಿನ್ನ ತಮ್ಮ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ದೇನೆ ಆಟ ಮಾಡ್ಕೊ ಕೂತಿದ್ದೆ ಕಣಪ್ಪ, ಬೈಕ್ ಬೇಕು ನನಗೆ ಅಂತ. ಏನು ಮಾಡೋದಪ್ಪ ಇವಾಗ? ಅಮ್ಮ ಪರಿಸ್ಥಿತಿ ಗೊತ್ತಿದ್ರು ಕೇಳ್ತೀಯಲ್ಲಮ್ಮ, ಇವಾಗಲೇ ₹1 ಕಾಸಿಲ್ಲ, ಈಗ ಬೈಕ್ ಎಲ್ಲಿಂದ ತರಲಮ್ಮ? ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ, ನನ್ನ ಬೈಕ್ನ ಮಾರ್ಬಿಟ್ಟು ಅವ್ನಿಗೆ ಹೊಸ ಗಾಡಿನ EMI ಮೇಲೆ ಹಾಕೊಳ್ಳೋಣ. ಅಲ್ಲ ಕಣಪ್ಪ, ನಿನ್ನ ಬೈಕ್ ಮಾರ್ಬಿಟ್ಟು ಅವ್ನು ಬೈಕ್ ಕೊಡಿಸ್ತೀನಿ ಅಂತ ಅಂತೀಯಲ್ಲ, ನಿನ್ನ ಕೆಲಸಕ್ಕೆಲ್ಲ ಹೋಗೋಕೆ ಏನಪ್ಪ ಮಾಡ್ತೀಯಾ? ಅಮ್ಮ ಇದೆಲ್ಲ ನಂಗೆ ಗೊತ್ತೇನಮ್ಮ, ಕಾಲೇಜ್ ಟೈಮಲ್ಲೆಲ್ಲ ನಡ್ಕೊಂಡೆ ತಾನೇ ಓಡಾಡ್ತಾ ಇದ್ದಿದ್ದು, ಬಸ್ಸಲ್ಲೇ ಹೋಗ್ತೀನಿ ಬಿಡು ನಾನು. ಅಮ್ಮ ಇನ್ನೊಂದು 2 ದಿವಸ ಟೈಮ್ ಕೊಡಮ್ಮ, ನಾನು ಬೈಕ್ ಕೊಡಿಸ್ತೀನಿ. ನನಗೆ ಬೈಕ್ ಬೇಡ ಅಣ್ಣ, ನೀನು ಇಷ್ಟೊಂದೆಲ್ಲ ತ್ಯಾಗ ಮಾಡ್ತೀಯ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ನೀನು ನನಗೋಸ್ಕರ ಎಷ್ಟೊಂದೆಲ್ಲ ಮಾಡಿದ್ಯಾ. ಈ ಬೈಕ್ ಮಾರ್ಬಿಟ್ಟು ಮತ್ತೆ ನನಗೆ ಬೈಕ್ ಕೊಡಿಸೋ ಅವಶ್ಯಕತೆ ಇಲ್ಲ ಅಣ್ಣ, ನಾನೇ ದುಡ್ಡು ತೊಗೊತೀನಿ ಕಣಣ್ಣ. ಈಗಲಾದರೂ ನಿಮ್ಮ ಅಣ್ಣನ ಕಷ್ಟ ಅರ್ಥ ಮಾಡ್ಕೊಂಡಲ್ಲಪ್ಪ, ಇನ್ಮೇಲಾದರೂ ಚೆನ್ನಾಗಿ ಓದಿ ಮುಂದೆ ಬಾರಪ್ಪ. ಕಣ್ಣಿನಂಥ ಅಣ್ಣನು ತಾಯಿಯ